ಪೊಲೀಸರು ಹೊಡಿತಾರೆ ಅಲ್ಲಿ ನೋಡ್ತಾವ್ರೆ ಅವರೇ. ಅರ್ಕೆ ಇಟ್ಕೊಬಿಟ್ಟು ಹಚ್ಕಟ್ಟ ಕೈ ಇಟ್ಕೊಂಡಿದ್ದೆ ಹೊಡಿತೈತೆ. ಸಾಫ್ಟ್ ಬಿಟ್ಬಿಟ್ಟು ಈಜಾಬೇಕು ಸೇರ್ಕೊತಾರಂತೆ. ನೋಡಿ ಇಲ್ಲಿ ಕ್ಯೂನ ಇಲ್ಲಿಂದ ನಿಂತ್ಕೋಬೇಕು. ನಮ್ಮ ಪಿಳ್ಳ ಬರ್ತಾ ಇಲ್ಲ, ಅವಳಿಗೆ ನಾಳೆ ಪ್ರಿಪ್ರೇಟ್ರಿ ಇದೆ, ಅದಕ್ಕೆ ಗಂಡಸರು ಸೇರ್ಕೊಂಡು ಅಡುಗೆ ಮಾಡ್ತಾವ್ರೆ. ಹೆಂಗಿರುತ್ತೋ ಚಿಕನ್ ರೆಡಿ ಮಾಡಿಸ್ಕೊಬಂದು ಆಲ್ರೆಡಿ ಬೇಯಿಸ್ತಾ ಇದ್ದಾರೆ. ಹಾಯ್ ಲೈವ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದ್ರೆ ನಾವೆಲ್ಲ ಇವಾಗ ಪುದ್ದಮ್ಮ ಟೆಂಪಲ್ಗೆ ಹೋಗ್ತಾ ಇದೀವಿ. ನಮ್ಮ ಅಮ್ಮಂದೇನೋ ಹರಕೆ ಇತ್ತಂತೆ, ಸೊ ಹಂಗಾಗಿ ಎಲ್ಲರೂ ಸೇರ್ಕೊಂಡಿದೀವಿ. ಎಲ್ಲ ಕಯ್ಯ ಪಯ್ಯ ಅಂತವ್ರೆ. ಸೊ ಇವಾಗ ಓಡ್ತಾ ಇದೀವಿ. ಅಯ್ಯೋ ಬಾಯ್ ಪಿಳ್ಳ, ನಮ್ಮ ಪಿಳ್ಳ ಬರ್ತಾ ಇಲ್ಲ, ಅವಳಿಗೆ ನಾಳೆ ಪ್ರಿಪ್ರೇಟ್ರಿ ಇದೆ, ಅದಕ್ಕೆ ನಾವು ಇಷ್ಟು ಜನ ಹೋಯ್ತಾ ಇದೀವಿ. ನಮ್ಗೆ ಗುಡಿಸ್ ಬಂದವ್ರು ನೋಡಿ ಇಲ್ಲಿ ಹೆಂಗಾಡ್ತಾರೆ. ಫೈನಲಿ ಹೊರಟಿ ಇವಾಗ ಯಾರು ನಾನು ನಮ್ಮ ದೊಡ್ಡಮ್ಮ ನಮ್ಮ ಅಂಕಲ್ ಅತ್ತೆ ಬಂದ್ವಿ ಟೆಂಪಲ್ ಹತ್ರ. ಜಿಗಿ 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 ಜನ, ಸಿಕ್ಕಾಬಿಟ್ಟೆ ಜನ ಇದಾರೆ. ಈಗ ಜಾಗ ಹುಡುಕಬೇಕು. ಜಾಗ ಹುಡುಕೊಂಡು ಆಮೇಲೆ ಅಡ್ಜಸ್ಟ್ ಮಾಡಕ್ ಬರೋದು. ಬಂದು ಇವಾಗ ರೂಮು ಮತ್ತೆ ಪಾತ್ರೆ ಸ್ಟವ್ ಎಲ್ಲ ತಗೊಂಡೋಗೋಣ ಅಂತ ಬಂದಿದೀವಿ. ಇಲ್ಲಿ ಎಲ್ಲ ಗಜ್ಜಿ ಬಿಜ್ಜಿ ಗಲಾಟೆ ಮಾಡ್ತಾವ್ರೆ. ಒಂದು ರೂಮ್ ತರ ತಗೊಂಡ್ವಿ ಅಡುಗೆ ಮಾಡಕ್ಕೆ. ಎಲ್ಲ ಪಾತ್ರೆ ಎಲ್ಲ ತಂದು ಜೋಡಿಸ್ಕೊತಾವ. ಖಾರ ಎಲ್ಲ ಮನೇಲಿ ರುಬ್ಕೊ ಬಂದಿದೀವಿ. ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರ್ಬೇಕು. ಇವತ್ತು ಅಂಬಾಸೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇದೆಯಂತೆ. ಬರೀ ಹಣ್ಣು ಕಾಯಿ ಮಾಡಿಸ್ಕೊಬರೋಕ್ಕೆ 2 hours ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಇವಾಗ ಹೋಗಿ ಕ್ಯೂ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಅನ್ನೋ ನೋಡಬೇಕು. ಬಂದು ಒಳಗೆ ನೋಡಿ ಇಲ್ಲಿ ಕ್ಯೂನ ಇಲ್ಲಿಂದ ನಿಂತ್ಕೋಬೇಕು. ಹಿಂಗಾಸು ಹೋಗಿ ಒಳಗಡೆ 2 ರೌಂಡ್ ಸುತ್ತಿ ಹೋಗೋದು ಒಳಗೆ. ಹೆವಿ ರಶ್ ಇದೆ ಗಾಯ್ಸ್. ಸೊ ಸಂಜೆ ಹೋಗ್ಬೇಕಾದ್ರೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆನೆ ಜೈ ಅಂತ ಹೋಗ್ತಾ ಇದೀವಿ. ಅಡುಗೆ ಮಾಡಕ್ಕೆ ಲೇಟ್ ಆಗುತ್ತೆ ಅಂತ. ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಇವಾಗ ನಮ್ಮ ಅತ್ತೆ ಕಳಿಸ್ತಾ ಇದ್ದಾರೆ ಚಿತ್ರಾನ್ನ, ಹುಳಿಯನ್ನ. ನಮ್ಮ ಅಮ್ಮ ಸ್ಪೆಷಲ್ ವೆರೈಟಿ. ಇವಾಗ ಪಾತ್ರೆ ತೊಳ್ಕೊತಾ ಇದ್ದೀವಿ. ಈಗ ನಮ್ದ ಕಂಟೆಂಟ್ ಕೊಡೋರ್ನ ಕರ್ಕೊಂಡ್ ಬಂದಿದ್ದೀವಿ. ಈಗ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಕಂಟೆಂಟ್ ಕೊಡ್ತಾ ಇರ್ತಾರೆ, ನೀವು ನೋಡ್ತಾ ಇರಿ. ಇಲ್ಲೇ ಕಡಿತಾವನೆ ಸೊರ್ರೆ ಇರೋದ. ತಿಂಡಿ ತಿಂತಾ ಇದೀವಿ. ಟಿಫನ್ ಎಲ್ಲ ಆಯ್ತು. ಇವಾಗಂತೂ ಸಿಕ್ಕಾಬಟ್ಟೆ ರಶ್ ಆಗಿದೆ. 10 ಜನ ಬರ್ತಾ ಇದ್ದಾರೆ ಸಂಡೇ ಆಗಿರೋದ್ರಿಂದ. ಇವ್ರಿಗೆ ಪಾಪ ಟೈಮೇ ಸಿಕ್ಕಿಲ್ಲ ತಿಂಡಿ ತಿನ್ನಕ್ಕೆ. ಇವಾಗ ತಿಂತಾ ಇದ್ದಾರೆ. ಚಿಕನ್ ರೆಡಿ ಮಾಡಿಸ್ಕೊಬಂದು ಆಲ್ರೆಡಿ ಬೇಯಿಸ್ತಾ ಇದ್ದಾರೆ. ಈ ಚಿಕನ್ನು, ಇಲ್ಲಿ ರೈಸ್, ಒಂದೇ ಸಿಲಿಂಡ್ರು, 2 ಸ್ಟವ್. ಅನ್ನ ಆಲ್ರೆಡಿ ಕುದಿತಾ ಇದೆ. ಟೈಮ್ ಈಗ 11:30. ನಮ್ಮ ಅಕ್ಕ ಅವ್ರು ಇವಾಗ ಬಂದವ್ರೆ, ನೆಂಟ್ರು ಥರ. ನೋಡಿ ನೆಂಟ್ರು ಥರ ಬರ್ತಾ ಇರೋದ. ಯಾರ್ಲ ಹೇಳು ಹುಡುಗಿ, ಇಷ್ಟು ಲೇಟಾಗ ಬರೋದು? ಕಾಡ್ತಂದ ಬೆಳಗಿಂದ ಬೋರ್ ಆಯ್ತೈತೆ. ನೆಟ್ವರ್ಕು ಇಲ್ಲ, ಏನೂ ಇಲ್ಲ. ಚಿಕನ್ ಸಾಂಬಾರ್ಗೆ ಈಗ ಖಾರ ಹಾಕ್ತವ್ರೆ. ಎಲ್ಲ ಮನೇಲಿ ರುಬ್ಕೊ ಬಂದಿರೋದು. ನೋಡಿ ಬೇಗ ಬಂದು ಕೆಲಸ ಮಾಡೋದು ಬಿಟ್ಟು ಒಳಕ್ಕೂ ಹಚ್ಕು ತಿರ್ಕೊಂಡು ನಿಂತವ್ರೆ. ಈಗ ಊನೋ ಕಾರ್ಡ್ಸ್ ಬೇರೆ ತರಿಸ್ಕೊಂಡವ್ರೆ. ಗೇಮ್ ಆಡ್ಬೇಕಂತೆ. ಅಡುಗೆ ಹೆಲ್ಪ್ ಮಾಡಿದ್ರೆ ಗೇಮ್ ಮಾಡ್ಬೇಕಂತೆ ಅಕ್ಕವರು.
ಇವ್ರು ನೋಡಿ ನಮ್ಮ ಮನೇದು ಏನು ಮಾಡ್ತೈತೆ ತೋರಿಸ್ತೀನಿ ಬನ್ನಿ ಈಗ. ಮಟನ್ ಮಟನ್ ಹೆಂಗೆ ಕೆಜಿ? 50 ರೂಪಾಯಿ. ಇದ್ಯಾಕೆ ಈ ಕೆಲಸ ಮಾಡ್ತಿದ್ಯಾ? ನೋಡಿ ಗೈಸ್, ಅದು ಸಾಸ್ ಬಿಟ್ಬಿಟ್ಟು ಈ ಜಾಬಕ್ಕೆ ಸೇರ್ಕೊತಾರಂತೆ. ಪಾರ್ಟ್ ಟೈಮ್ ಸಂಡೇ. ಅಲ್ಲಿ ಕೋಳಿ ಕಟ್ ಮಾಡಿದ್ದಾಯ್ತು, ಇಲ್ಲಿ ಕಟ್ ಮಾಡಕ್ ಬಂದವ್ರೆ. ಅರ್ಧ ಕೆಳಿಕೆ ಅರ್ಧ ಇದಕ್ಕೆ ಬೇಕಾಗುತ್ತೆ ಒಡೆಯ ಫೋರ್ಸಿಗೆ. ಇವಾಗ ಕುಕ್ಕರಲ್ಲಿ ಚಿಕನ್ ಬೇಯಿಸ್ಕೊಂಡು ಇವಾಗ ತಪ್ಪಲಿಲಿ ಸಾಂಬಾರಿಗೆ ಇಡ್ತಾ ಇದ್ದಾರೆ. ಅಲ್ಲಿ ಮಟನ್ ರೆಡಿ ಆಗಿದೆ, ಮಟನ್ ಒಗ್ಗರಣೆ ಮಾಡಕ್ಕೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಸು ಕೊಡ್ತಿದ್ದಿಲ್ಲ. ಗಂಡಸರು ಸೇರ್ಕೊಂಡು ಅಡುಗೆ ಮಾಡ್ತಾವ್ರೆ, ಹೆಂಗಿರುತ್ತೋ. ಮಟನ್ ಹಾಕ್ತಾ ಇದ್ದಾರೆ. ಅವರೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ, ನಮಗೆ ಬೋರ್ ಆಗ್ತೈತೆ ಅಂದ್ಬಿಟ್ಟು ನಾವಿಲ್ಲಿ ಹೂನು ಆಡ್ಕೊಂಡು ಕೂತಿದ್ದೀವಿ. ನಿನ್ನೆಯಿಂದ ಹುಚ್ಚಿಡ್ದು ಬಿಡೈತೆ ಎಲ್ಲರಿಗೂ. ರಾತ್ರಿ 1:30 ತನಕ ಆಡ್ ಮಲ್ಕೊಂಡಿದ್ದೀವಿ. ಒಬ್ರಿಂದ +4 ಹಾಕಿ 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 ಅಂತ ಹಾಕಿಸ್ಕೊಂಡ್ರು. ನಮ್ಮ ಅಮ್ಮನ ನೋಡಿ ಇಲ್ಲಿ ಚಿಂತಿರೋರಿಗೆ ಸಂತೆಲ್ಲ ನಿದ್ದೆ ಅನ್ನಂಗೆ ಅರಕೆ ಹಿಡ್ಕೊಬಿಟ್ಟು ಹಚ್ಕೊಂಡ ಕೈ ಹಿಡ್ಕೊಂಡಿದ್ದೆ ಹೊಡಿತೈತೆ. ಕೆಲಸ ಐತೆ, ಬೇಗ ಆಡಿ ಕುಡಿಯಕ್ಕೆ. ಮಟನ್ ರೆಡಿ ಆಗ್ತಾ ಇದೆ, ಕೊತ ಕುದಿತಾ ಇದೆ. ಫೈನಲಿ ಎಡೆ ಎಲ್ಲ ಹಾಕ್ಕೊಂಡು ತೋರಿಸ್ಕೊಂಡು ಎಡೆ ಕೊಟ್ಕೊಂಡು ಬಂದರು. ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಆಗೈತೆ, ಎಲ್ಲ ರೆಡಿ ಮಾಡಿ ಇವಾಗ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಚಿಕನ್ ಎಲ್ಲ ಬಿಸಿಗಿಟ್ಟಿದ್ದೀವಿ, ಎಲ್ಲ ಬ್ಯಾಟಿಂಗ್ ಹೊಡಿತಾ ಇದ್ದಾರೆ. ತಿಂತಾನೆ ಇರಲಿಲ್ಲ, ನಾವು ಮಾಡಿರೋ ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ ಇವತ್ತಿಂದ. ಮೇಡಮ್ ಏನಿಲ್ಲ ನೆಕ್ ಇರ್ತಾಳೆ, ಹಂದಿ ಮರಿ ತಿಂತೈತೆ. ಸರಿ ತಿಂದಿದ್ನೆಲ್ಲ ಅರ್ಗಿಸ್ಕೊಳಕ್ಕೆ ಈಗ ಸ್ಪ್ರೈಟ್ ಕುಡಿತವ್ರು. ಊಟ ಎಲ್ಲ ಮಾಡಿದ್ವಿ, ವ್ಲಾಗ್ ಮಾಡೋದೇ ಮರ್ತೋಯ್ತು ಗೈಸ್. ಇವಾಗ ಮಿಕ್ಕಿರೋದೆಲ್ಲ ತುಂಬಿಕೊಂಡು ಮನೆಗೆ ಹೋಗ್ತಾ ಇದೀವಿ. ಎಲ್ಲ ಫುಲ್ ಬಿಜಿ ಫೈನಲಿ ಎಲ್ಲ ಮುಗೀತು, ಎಲ್ಲ ಕ್ಲೀನ್ ಮಾಡಿ ಪ್ಯಾಕಪ್ ಮಾಡಿ ಹೋಗದೆ. ಫೈನಲಿ ಎಲ್ಲ ಮುಗೀತು, ಇನ್ನು ದರ್ಶನ ಮಾಡಿಲ್ಲ. ಊಟ ಎಲ್ಲ ಮಾಡ್ಕೊಂಡು ಇವಾಗ ಕ್ಯೂ ಹೆಂಗಿದೆ ನೋಡ್ಬಿಟ್ಟು ದರ್ಶನ ಮಾಡಬೇಕು ಕಣಪ್ಪ. ಏನು ಮಾಡೋಣ, ನಡ್ಕೊಂಡು ಹೋಗೋದು. ಅಲ್ಲೇ ಅಲ್ವಾ, ತಿಂದು ದರ್ಶನಕ್ಕೆ ಹೋಯ್ತವ್ರು ನೋಡಿ ಗಾಯ್ಸ್. ಟೈಮು 4:15, ಇನ್ನೂ ಅಷ್ಟೇ ರಶ್ ಇದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಬಂದಾರೆ, ತಿಂದೋದವರೆಲ್ಲ ಬಂದಾರೆ. ನಮ್ಮ ಕಳ್ಳ ಮಗ ದರ್ಶನ ಬಂದಾನೆ ಪೂಜೆ ಮಾಡ್ಕೋಕೆ. ಹಂಗಾಗಿ ಹೆವಿ ರಶ್ಶು, ಬೆಳಗ್ಗೆ ಟೈಮೇ ಆಗಲಿಲ್ಲ, ಅದಕ್ಕೆ ಇವಾಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ವಿ. ಈಗಲೂ ರಶ್ ಇದೆ, ಈಗಲೂ ಒಂದು ಅರ್ಧ ಗಂಟೆ ಆಗ್ಬೋದು ಅಪ್ರಾಕ್ಸ್. ನೋಡೋಣ ಬನ್ನಿ, ಶೂ ಇದೆ ನೋಡಿ ಗಾಯ್ಸ್. ಹತ್ತಿ ಪೊಲೀಸವ್ರು ಹೊಡಿತಾರೆ, ಅಲ್ಲಿ ನೋಡ್ತವ್ರೆ ಅವರೇ. ಇಲ್ಲಿ ಬರ್ರಿ, ಬನ್ನಿ, ಅಲ್ಲಿ ಇಲ್ಲಿ. ಅಯ್ಯೋ ನೋಡಿ ಗಾಯ್ಸ್, ಎದುರಿಸ್ತೀರಿ. ಇಲ್ಲಿ ಹತ್ತಿ ಹಿಂಗೆ ಹತ್ತದು, ನುಸಿಯ ಕಾಲ ತಲೆ ಹಿಡ್ಕೊಳತ್ತೆ. ಅಯ್ಯೋ ಬೇಡ. ಓ 2 kg ಕರಕ್ತು ಹತ್ತಿ. ಈಗ ನೋಡಿ ಈ ಥರ ನುಸಿಬೇಡಿ, ಇವ್ರು ಮಾಡೋ ತಪ್ಪು ಮಾಡಬೇಡಿ ನೀವು. ಫೈನಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಬಳಲಿ ದರ್ಶನ ಮಾಡಿ ಯಾರು ಅವರವರೇ ಜಾಸ್ತಿ ಕೆಲಸ ಮಾಡಿರೋದು. ನಿಮಗೆ ಬೆಂಗಳೂರಲ್ಲಿ ಯಾರೇ ಎಲೆಕ್ಟ್ರಿಕಲ್ ವರ್ಕು, ಪ್ಲಂಬಿಂಗ್ ವರ್ಕ್ ಏನೇ ಇದ್ರು ಕಮೆಂಟ್ ಮಾಡಿ, ಇವ್ರನ್ನ ಕಳಿಸ್ಕೊಡ್ತೀವಿ. ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ, ಮುಂಚೆನೇ ಪ್ರೀ ಬುಕ್ ಮಾಡ್ಕೋಬೇಕು. ಬಸ್ಸು ಬಾಡ್ ತಿನ್ನು ಅಂದರೆ ಮ್ಯಾಗಿ ಮಾಡ್ಕೊಂಡು ತಿಂತಾಳೆ. ಇದೇ ಪಿಳ್ಳ, ಅದಕ್ಕೆ ಹಿಂಗೆ ಸಣ್ಣ ಇರೋದು. ತಿನ್ನು ನಮ್ಮ ಥರ ಒಟ್ಟು ಬರುತ್ತೆ ಬಾಡ್ ತಿನ್ನು. ಬಾಡ